inside my own world of make-believe. Kids screaming in the cradles, profanities I see. ಫೈನಲಿ ಗೈಸ್ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಲಾಗ್ ವೆರಿ ಸ್ಪೆಷಲ್ ಗೈಸ್. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಂದೆ ಫುಲ್ ಶಾಕಿಂಗ್ ಕಾದಿದ್ದು ಗೈಸ್. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಮ್ಮ ಅಣ್ಣವರು ಗೊಬ್ಬರ ಕಲಿಸಿದ್ರು. ನೋಡ್ರಿ ಗೈಸ್ ಹೆಂಗೆ ಕಲಿಸ್ತಾ ಇದ್ದಾರೆ ಎಲ್ಲರೂ. ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ ಸುಮ್ಮನೆ. ನಾವು ಬಾಯಿ ಬಿಟ್ಕೊಂಡು ನೋಡಿದ್ರೆ ಅದನ್ನು ಅವರು ಏನು ಲೆಕ್ಕಿಸದೆ ಗೊಬ್ಬರ ಮಾತ್ರ ತಂದು ಸುರಿತಾ ಇದ್ರು. ಹಂಗೆ ನಮ್ಮ ಅಣ್ಣ ಮೇಲೆ ಸುರುವದ ನಮ್ಮ ನೋಡಿದಂಗೆಲ್ಲ ಏನೋ ಅದಕ್ಕೆ ಭಾಳ ಖುಷಿ ಆಕತ್ತು. रुको जरा सबर करो ಬ್ರೋ ಈ ಕಡೆ ನೋಡಿ ಬ್ರೋ ಆತೇನು ನಮ್ಮ ಅಣ್ಣ ನಮ್ಮ ಕಡೆ ನೋಡಲಿಲ್ಲ ಗೈಸ್. ಅದಕ್ಕೆ ಹತ್ತಂಗೆ ಏನಂದ್ರೆ ಚಹಾ ತರ್ಸ್ಕೊಂಡು ಕುಡಿದ್ವಿ. ಹಂಗೆ ಚಳಿಗಾಲ ಶುರು ಹೋಗಿತ್ತಲ್ಲ, ಸೊಳ್ಳಿನೂ ಜಾಸ್ತಿ ಇದು. ಅದಕ್ಕೆ ಪಗರಿ ಕೇಳ್ತಿದ್ರು ಗೈಸ್. ಪಗರಿ ಏನು ಕೆಲಸ ಆಗಲಿಲ್ಲ, ಹಂಗಾಗ್ಬಿಟ್ರು. ನೆಕ್ಸ್ಟ್ ನಮ್ಮ ಅಣ್ಣರಿಗೆ ಒಂದು 2 ಪ್ಯಾಕೆಟ್ ಕೊಟ್ಟು ಪೋಸ್ ಕೂಡ ಕೇಳಿದ್ವಿ ಗೈಸ್. ಅವ್ರು ಮಾತ್ರ ಪೋಸ್ ಕೈ ಕೊಟ್ಟರು. ಫೈನಲಿ ಗೈಸ್ ಎಲ್ಲ ಗೊಬ್ಬರ ಅವರು ಕಂಪ್ಲೀಟ್ ಕಲಿಸಿ ರೆಡಿ ಮಾಡಿದ್ರು ಗೈಸ್. ಇನ್ನೇನು ಇವನು ಹೊಲಕ್ಕೆ ಹೋದಂದ ಬಾಕಿ. ಫೈನಲಿ ಗೈಸ್ ಗೊಬ್ಬರ ಎಲ್ಲ ಕಲಿಸಿದ್ವಿ. ಈಗ ನೆಕ್ಸ್ಟ್ ಹೊಲಕ್ಕೆ ಹೋಗ್ಬೇಕು, ನಾವು ಗೊಬ್ಬರ ಹಾಕ್ಸ್ಬೇಕು. ಹುಡುಗರೆಲ್ಲ ಹೋಗ್ಯಾರ, ಇನ್ನು ನಾವು ಹೋಗ್ಬೇಕು. ನೀರು ತಗೊಂಡು ಹೋಗ್ಬೇಕು ಅವರಿಗೆ. ಹೋಗೋಣ ಬರ್ರಿ ಹೊಲಕ್ಕೆ. ಇನ್ನೂ ಬ್ರಷ್ ಮಾಡಿಲ್ಲ, ಬಂದು ಮಾಡ್ರಂತೆ ಹೋಗ್ಬರ್ರಿ. ಫೈನಲಿ ಗೈಸ್ ಅಂತೂ ಇಂತೂ ಬಂದ್ಬಿಟ್ವಿ ಹೊಲಕ್ಕೆ. ಅಲ್ಲೇ ಎಲ್ಲ ಗೆಳೆಯವನು ಬಂದಿದ್ವು, ಎತ್ತುಗಳು ಅಲ್ಲಿ ಸ್ಟಾರ್ಟ್ ಮಾಡಿದ್ವು ಗೈಸ್ ಹೊಡ್ಯೋಕೆ. ಫುಲ್ ಕ್ರೇಜಿ ಗೈಸ್. ನೋಡ್ರಿ ಗೈಸ್ ಎತ್ತು ಹೆಂಗದಾವು ಕಮೆಂಟ್ ಮಾಡಿರಿ. ಎತ್ತು ನೋಡಿದ್ರಿ, ಆದ್ರೆ ನಮ್ಮ ಗೊಬ್ಬರ ಹಾಕೋ ಹುಡ್ರು ನೋಡಲಿಲ್ಲ. ನೋಡ್ರಿ ಗೈಸ್ ಗೊಬ್ಬರ ಹಾಕೋ ಹುಡ್ರು ಫುಲ್ಲು ಜೋಶಿಲಿ ಹಾಕೊಂಡಿದ್ರು ಅವರು. ನೋಡ್ರಿ ಗೈಸ್ ಅವರು ಹೆಂಗದಾರ ಅಂತ. ನಾವು ಸುಮ್ಮನೆ ಮಳ್ಳು ಹುಡ್ರ ಸೈಡಿಗೆ ನಿಂತಿದ್ರೆ ಅದ್ರಲ್ಲಿ ದೊಡ್ಡವರೆಲ್ಲ ಎತ್ತು ನಿಲ್ಸ್ಕೊಂಡು ಇನ್ನೂ ಇದು ಸರಿ ಆಗೋಲ್ತು, ಹಸಿ ಇರ್ಬೇಕಿತ್ತು, ಅದು ಹರಗ್ಬೇಕಿತ್ತು, ಇದನ್ನ ಹರಗ್ಬೇಕಿತ್ತು ಅಂತ ಮಾತಾಡ್ತಿದ್ರು. ಅದೆಲ್ಲ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ತಲೆ ಕೆಟ್ಟು ಹೋಯ್ತಿದ್ರು ಕೈಯಾಗ. ಆದ್ರೆ ಮತ್ತೆ ಹಂಗೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ ಅಂತೂ ಎಲ್ಲ ಸ್ಟಾರ್ಟ್ ಆಗಿದೆ. ಆದರೆ ಇದು ಎಂಡ್ ಆಗತ್ಲೆ ಎಲ್ಲ ಹರಿದು 12 ಆಗಿರ್ತೈತಿ ಗೈಸ್ ನಮ್ಮದು. ನೋಡ್ರಿ ಗೈಸ್ ನಮ್ಮ ತಮ್ಮ ಅವ್ರಲ್ದ ಹಾಕುಂತದ್ದ. ಹೆಂಗೈತಪ್ಪ ತಮ್ಮ? ಬೇಸೈತಿ ಈ ಕಡೆ ಎತ್ಲೆ ಚಂಡ. ಫೈನಲಿ ಗೈಸ್ ಅವ್ರನ್ನೆಲ್ಲ ತಮ್ಮ ಕೆಲಸಕ್ಕೆ ಹಚ್ಚಿ ಈಗ ನಾ ಮನೆಗೆ ಹೊಂಟೀನಿ ಗೈಸ್. ಮನೆಗೆ ಯಾಕೆ ಹೊಂಟೀನಂದ್ರೆ ಬ್ರಷ್ ಮಾಡಿ ಫ್ರೆಶಪ್ ಗೈಸ್ ಟಿಫನ್ ಮಾಡಿ ಬರ್ಬೇಕು. ನನಗಿರೋ ಟೈಮು ಬರೀ ಅರ್ಧ ಗಂಟೆ ಗೈಸ್. ಅರ್ಧ ಗಂಟೆ ಒಳಗೆ ಎಲ್ಲ ಮಾಡ್ಕೊಂಬರ್ಬೇಕು. ಬರ್ರಿ ಈಗ ಮನೆಗೆ ಹೋಗಿ ಬರೋಣ್ರಿ ವಾಪಸ್ಸು. ಫೈನಲಿ ಗೈಸ್ ಮನೆಗೆ ಬಂದು ಬ್ರಷ್ ಮಾಡಿ ಫ್ರೆಶಪ್ ಆದೆ ನೋಡಿ. ಟಿಫನ್ ಗೈಸ್ ಈಗ ಟಿಫನ್ ಮಾಡ್ಬಿಟ್ರಿ ಎಲ್ಲರೂ ಹೋಗಿ. ಟಿಫನ್ ರೆಡಿ ಆಗೈತಿ. ಹೆಂಗೈತಿ ಟಿಫನ್ ಇವತ್ತು ಏನೈತಿ ಅಂತ ಬರ್ರಿ ಹೋಗ್ರಿ. ಟಿಫನ್ ಇವತ್ತು ಸ್ಪೆಷಲ್ ಗೈಸ್. ನಾನು ಈಗ ಹಾಲ್ನೇ ಕುಂತ್ರೆ ಅದೇ ಬಿಸಿ ಇಡ್ಲಿ ಸಾಂಬಾರು ಚಟ್ನಿ ಬಂತು ಗೈಸ್. ಫುಲ್ ನಾನು ಮಾತ್ರ ಇವತ್ತು ಖುಷ್ ಗೈಸ್. ನೋಡ್ರಿ ಗೈಸ್ ನಾವು ಮನೆಗೆ ಹೋಗಿ ಬರೋದ್ಲಿ ಅಲ್ಲೇ ಕೆಳಗಳ್ದ ಮುಗಿಸಿ ಮೇಲೆ ಹೋಗಿದ್ರು ಗೈಸ್. ಒಂದು ಗೆಳೆಯವು ಈಗ ಒಂದು ಗೆಳೆಯವು ಇಲ್ಲಿ ಕೆಳಗೆ ಹೊರಗೆ ಕುಂತಿತ್ತು ಗೈಸ್. ಇದು ನೋಡಿದ್ರೆ ಎಲ್ಲ ಭಾಳ ಖುಷಿ ಆಯ್ತು ಗೈಸ್. ಯಾಕಂದ್ರೆ ನಾವಿಲ್ಲ ಅಂದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಅದಕ್ಕೆ ಭಾಳ ಖುಷಿ ಆಯ್ತು. ಹಂಗೆ ಈಗ ಕೆಳಗೆ ಒಂದು ಹರಗ್ತಿದ್ದಾರೆ ಗೈಸ್, ಮೇಲೆ ಸಾಲು ಬಿಡ್ತಾಯಿದ್ದಾರೆ. ಈಗ ಸಾಲು ಬಿಟ್ಕೊಂತ ನಾವು ಗೊಬ್ಬರ ಹಾಕ್ತಿದ್ವಿ ಗೈಸ್. ಇದು ಕಬ್ಬಿಗೆ ಹಾಕ್ತಿರೋದು ಮೊದಲೇ ಗೊಬ್ಬರ ಗೈಸ್. ಆದ್ದರಿಂದ ಸಾಲು ಬಿಟ್ಟು ಹಾಕಿದ್ರೆ ಅದ್ರ ಬೇರೆ ಇರ್ಕೊಂಡು ಬೆಳವಣಿಗೆಗೆ ಸಹಾಯಕ ಆಗ್ತದೆ ಗೈಸ್. ಅದಕ್ಕೆ ಈ ಸಾಲು ಬಿಟ್ಟು ಹಾಕ್ತಾರೆ ಗೈಸ್ ಗೊಬ್ಬರನ. ಈ 2 ಟೈಮ್ ಆದರೂ ಸಾಲು ಬಿಟ್ಟು ಹಾಕಿದ್ರೆ ಅದು ಬೆಳವಣಿಗೆ ಹಾಕಿ ಸಹಾಯ ಆಕತಿ. ಹಂಗೆ ಗಾಯ್ಸ್ ನಮ್ಮ ಮಾವ ಇದ್ದ ಮೊನ್ನೆ ಡಿಜೆಲಿ ಉಳ್ಕೊಂಡಿದ್ದ ಅದೇ ನೋಡ್ರಿ ಗಾಯ್ಸ್ ಈತ. ಫೈನಲಿ ಗೈಸ್ ಹಂಗೆ ಹಿಂಗೆ ಅನ್ನತ್ಲೆ ನಮ್ಮ ಹುಡ್ರು ಗೊಬ್ಬರ ಹಾಕ್ಸೋದು ಮುಗಿಸ್ಬಿಟ್ರು ಗೈಸ್. ಈಗ ಬರ್ರಿ ಗೈಸ್ ನಮ್ಮ ತಮ್ಮ ಒಂದು ಡೈಲಾಗ್ ಹೇಳ್ತಾನಂತೆ, ಕೇಳ್ಕೊಂಬರ್ರಿ ಎಲ್ರಿಗೂ ಹೆಂಗೆ ಅನ್ಸೈತಿ ಹೇಳ್ರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗೊಬ್ಬರ ಹಾಕದೆ 8:30 ಬಂದಿದ್ವಿ. ಈಗ 1:30 ಹೋಗ್ತಿದ್ವಿ. ಊಟ ಇಲ್ಲ ಏನಿಲ್ಲ ಬಂದಿದ್ವಿ ಫ್ರೆಂಡ್ಸ್. ಯಾರ್ದು ಅಲ್ಲ ಫ್ರೆಂಡ್ಸ್, ನಮ್ಮ ಅಣ್ಣಂದು. ಹೋಗಿ ಮೇಡ್ಸ್ ಈಗ ಫ್ರೆಂಡ್ಸ್ ಈಗ ಮನೆಗೆ ಹೋಗಿ ಜಳಕ ಹೊಡೆದು ಸ್ನಾನ ಮಾಡಿ
ಫುಲ್ ಗಿಚ್ಚ ರೆಡಿ ಆಗಿ ಊಟ ಹೊಡೆದು ಊರಾಗ ಹರಡಕ್ಕೆ ಹೋದ್ರೆ ಹುಡುಗಿ ಹಂಗೆ ಬೀಳ್ಬೇಕು. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹೊಸ ಪ್ರತಿಭೆ ಗೈಸ್ ಮುಂದೆ ಒಂದು ದಿನ ಬೆಳಕಿಗೆ ಬಂದೇ ಬರ್ತೈತೆ ಗೈಸ್, ನೆನ್ಪಿಟ್ಕೊಳ್ಳಿ ಗೈಸ್. ಫೈನಲಿ ನಮ್ಮ ಮಾವನ ಬಂಡಿ ಒಳಗೆ ಬಂದಾಗ್ಬಿಟ್ಟು ನೋಡ್ರಿ ಹೆಂಗೈತೆ ಬಂಡಿದ್ದು ನೋಡ್ರಿ. ಹಾಯ್ ಗಾಯ್ಸ್, ನೋಡಿಲ್ಲಿ ನಮ್ಮ ಹಳೆಯ ವಿಡಿಯೋ ಮಾಡ್ತದಾನ ನೋಡಿ. ನೋಡ್ರಿ ಗೈಸ್, ಈ ಬಂಡಿಯಲ್ಲಿ ಹೋಸಕ್ಕೆ ಎಷ್ಟೇ ಕೋಟಿ ಕೊಟ್ಟು ಕಾರಲ್ಲಿ ಹೋದ್ರೆ ಸಿಗಲ್ಲ ಗೈಸ್, ಆ ಥರ ಫೀಲ ಬೇರೆ ಗೈಸ್ ಅದು. ಫೈನಲಿ ಗೈಸ್ ಹೊಲ್ದಾಗಿಂತ್ರ ಬಂದ್ವಿ. ಈಗ ತಿರಿ ಭಾಳ ನೇಕೊಂಡಿತ್ತು, ಅದಕ್ಕೆ ಸ್ಪೆಷಲ್ ಆಗಿ ಬೆಲ್ಲಚ್ಚ ಮಾಡ್ಕೊಂಡು ಕುಡಿಯಕೊಂತೀನಿ. ಬರ್ರಿ ಮಾಡ್ಕೊಂಡ್ರಲ್ಲ. ಫೈನಲಿ ಗೈಸ್ ಬೆಲ್ಲದ ಚಾ ಕುಡಿದು ಈಗ ಫುಲ್ ಕ್ರೇಜಿಯಾಗಿ ಹೊಂಟಿದ್ದೆ ಗೈಸ್. ಎದಕ್ಕೆಂದರೆ ಭಾಳ ದಿನಗಳ ನಂತರ ಮತ್ತೆ ನಮ್ಮ ಕ್ರಿಕೆಟ್ ಗ್ರೌಂಡ್ಗೆ ಹೊಂಟಿದ್ದೆ ಗೈಸ್. ಫುಲ್ ಒಂಥರ ಮೂಡೇ ಚೇಂಜ್ ಆಗಿದೆ ಗೈಸ್, ಅದಕ್ಕೆ ಫುಲ್ ಸ್ವಲ್ಪ ಸುಸ್ತಾಗಿತ್ತು, ಆದ್ರೆ ಅದರಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೊಂಟೀನಿ ಗೈಸ್. ಬರ್ರಿ ಗೈಸ್ ಇವತ್ತು ಕ್ರಿಕೆಟ್ ನೋಡ್ರಿ ಹೆಂಗೆ ಆಡ್ತಂತ. ನಮ್ಮ ಗ್ರೌಂಡಿಗೆ ಹೋಗಿ ನೋಡಿದ್ರೆ ಗೈಸ್ ಹುಡುಗರು ಅಲ್ಲೇ ಬಂದಿದ್ರು ಗೈಸ್. ಹಾಗೆ ಗ್ರೌಂಡ್ ಮಾತ್ರ ಸೈಕ್ ಆಗಿತ್ತು. ಹಂಗೆ ಹುಡುಗರು ಸಿಂಗಲ್ ನಂಬರ್ ಹಾಕಿ ಸಿಂಗಲ್ ಆಡೋಕ್ಕೆ ತಯಾರಾದ್ರೆ ಗೈಸ್. ಅದ್ರೊಳಗೆ ಗೈಸ್ ನನ್ನ ನಂಬರ್ ಲಾಸ್ಟ್ ನಂಬರ್ ಆಗಿತ್ತು ಗೈಸ್. ಬರೀ ಯಾವಾಗಲೂ ಇದೇ ಆಗಿದೆ ಗೈಸ್, ಬರೀ ಲಾಸ್ಟ್ ಆಗೋದು. ಗೈಸ್ ನಿಮಗೆ ಈ ವಿಷಯ ಹೇಳಿದರೆ ನನಗೂ ಬರ್ತೈತಿ ಗೈಸ್, ಆದರೆ ಅದು ನಮ್ಮ ಲಕ್ ಗೈಸ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಆಡ್ಬೇಕು ಎಂಜಾಯ್ಮೆಂಟ್ ಅಷ್ಟೇ. Y pensaron que mi iba a caer, pero no, de su mala vibra a mí me protegió. Y por más que me dieron el pie, no alcanzó, porque igual maté la liga y al final se me dio. ನೋಡಿದ್ರಲ್ಲ ಗೈಸ್ ನನ್ನ ಬ್ಯಾಟಿಂಗ್ ಸ್ಟೈಲ್ ನೋಡಿ ನನಗೆ ನಗಿ ಬರಕ್ಕೆ ಕುಂತೈತಿ ಗೈಸ್. ಫೈನಲಿ ಗೈಸ್ ಮತ್ತೆ ಗ್ರೌಂಡಲ್ಲಿ ಜನ ಜಾಸ್ತಿ ಆಯಿತು, ಅದಕ್ಕೆ ಟೀಮ್ ಮಾಡಿದ್ರೆ ಗೈಸ್ 5 ಜನ. ಅವಾಗ ಟೀಮ್ ಬರೀ ಗೈಸ್ ಇಲ್ಲಿ ಕೂಡ ಗೈಸ್ 4 ಬಾಲ್ ತಿಂದಿದ್ದೆ, 5ನೇ ಬಾಲ್ ಏನೋ ಟಚ್ ಕೊಟ್ಟೆ ಗೈಸ್. ಆದರೆ ಲಾಸ್ಟ್ ಬಾಲ್ ಇತ್ತು ಗೈಸ್, ಅದು ನೋಡೋಣ ಅಂತ ಮುಂದಕ್ಕೆ ಹೋಗಿ ತಗೊಂಡೆ ಗೈಸ್, ಅದು 6 ಹೋಗ್ಬಿಡ್ತು ಗಾಯ್ಸ್. ಫುಲ್ ಗಾಬರಿ ಗಾಯ್ಸ್. ನಾನು ಗ್ರೌಂಡ್ ಬಂದಿದ್ದಕ್ಕೂ ಸಾರ್ಥಕ ಅನ್ಕೊಂಡೆ. ಫೈನಲಿ ಗೈಸ್ ಮನೆಗೆ ರೀಚ್ ಆಗಿದೆ. ಅಂತೂ ಇವತ್ತು ಅಲ್ಲಿ ಕ್ರಿಕೆಟ್ ಚೆನ್ನಾಗಿ ಆಡಿದೆ, ಆದರೆ ಇಲ್ಲಿ ಇವತ್ತು ಬಿಗ್ ಫೈಟ್ ಇತ್ತು ಗೈಸ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಬನ್ನಿ ನೋಡೋಣ. ಅದೇ ನಾನು ಮನೆಗೆ ಬರೋತ್ಲೆ ಮ್ಯಾಚ್ ಸ್ಟಾರ್ಟ್ ಆಯ್ತು ಗೈಸ್. ಈ ಮ್ಯಾಚ್ ಭಾಳ ಖುಷಿ ಆಯ್ತು ಗೈಸ್, ಯಾಕಂದರೆ 1 ವಿಕೆಟ್ ಹೋಗಿತ್ತು, ಆದರೆ ಇಶಾನ್ ಕಿಶನ್ ಹೊಡಿತಾ ಇದ್ದ ಗೈಸ್. ಫುಲ್ ಖುಷಿ ಆಯ್ತು ಗೈಸ್ ಇದು ನೋಡಿ. ಹಾಗೆ 75 ಗಳಿಸಿದ್ರು ಗೈಸ್ ಫುಲ್ ಇನ್ನಿಂಗ್ಸ್. ಇಶಾನ್ ಕಿಶನ್ ಬ್ಯಾಟಿಂಗ್ ಮಾತ್ರ ಧೂಳಿಪಟ. ಆಮೇಲೆ ಮ್ಯಾಚ್ ಹಚ್ಚಿದೆ ಗೈಸ್. ಫಸ್ಟ್ ಬಾಲ್ ವಿಕೆಟ್ ಆಯ್ತು ಬಿಟ್ಟು ಗೈಸ್ ಹಾರ್ದಿಕ್ ಪಾಂಡ್ಯ. ನೆಕ್ಸ್ಟ್ ಬೂಮ್ರಾ 2 ವಿಕೆಟ್ ಆಯ್ತು ಬಿಟ್ಟು ಗೈಸ್. ಇಲ್ಲಿ ಅರ್ಧ ಮ್ಯಾಚ್ ಬಂದೇ ಆಗ್ಬಿಡ್ತು ಗೈಸ್. ನೆಕ್ಸ್ಟ್ ಅಂತೂ 110ಗೆ ಕಾಲ್ ಔಟ್ ಮಾಡಿ ಗೆದ್ದೇ ಬಿಟ್ರೆ ಗೈಸ್. ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಯಾದವ್ ಸ್ವಲ್ಪ ಕಿರಿಕೆ ಆಯ್ತು ಗೈಸ್, ಅದೇನಿಲ್ಲ. ಹಂಗೆ 7 ಇದ್ದಿದ್ದು 8 ಆಯ್ತು ಗೈಸ್. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ಗೈಸ್. ಮತ್ತೆ ವೆರಿ ಖುಷ್ ಗೈಸ್ ಈ ಸೆಲೆಬ್ರೇಷನ್ ನೋಡಿ. ಹಾಗೂ ಮತ್ತೆ ಅದೇ ರೀತಿ ಗೈಸ್ ನೋ ಶೇಕ್ ಹ್ಯಾಂಡ್ ಸ್ಟೈಲ್ ನೋಡಿ ಭಾಳ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು ಗೈಸ್ ಇಂಡಿಯಾದ ಮೇಲೆ. ಹೀಗೆ ಗೆಲ್ತಾ ನೆಕ್ಸ್ಟ್ ವಿಶ್ವಕಪ್ ಗೆಲ್ಲಿ ಅಂತ ಆಶಿಸೋಣ ಗೈಸ್. ಫೈನಲಿ ಗೈಸ್ ಅಂತೂ ಇವತ್ತು ಮಸ್ತಿತ್ತು. ಹಾಗೆ ಇಂಡಿಯಾ ಕೂಡ ಗೆಲ್ತು. ಹಾಗೆ ನಾನು ಇವತ್ತು 6 ಹೊಡೆದೆ ಗೈಸ್. ಫುಲ್ ಕ್ರೇಜಿ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಟೇಕ್ ಕೇರ್, ಬೈ ಗೈಸ್ ಒನ್ಸ್ ಅಗೇನ್.